हाय फ्रेंड्स वेलकम बैक टू स्यामतनु क्रिएशन्स फ्रेंड्स नानक्ता डिजाइन ಗೆ 6 ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ 10 ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಫ್ರಂಟ್ ಗೆ ಎಳೆಕೊಂಡು ನಾನು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ನ ತಗೊಳ್ತಾ ಇದ್ದೀನಿ ಬೇಕು ಅಂದ್ರೆ ಈ ಗ್ಯಾಪ್ ಅಲ್ಲಿ ಕುಚ್ಚು ಕಟ್ಕೋಬಹುದು ಇಲ್ಲ ಅಂದ್ರೆ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ ನ ಟ್ರೈ ಮಾಡ್ಕೋಬಹುದು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದ್ಮೇಲೆ ಎರಡು ಚೈನ್ ನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶಾ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶಾನ ತಗೊಳ್ತಾ ಇದ್ದೇನೆ ಎರಡು ಡಬಲ್ ಕ್ರೋಶಾಗಳಾದ್ಮೇಲೆ ಥ್ರೆಡ್ ನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ मीडियम साइज निಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೋಬಹುದು ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ಡಬಲ್ ಕ್ರೋಶಾನ ಸೇರಿಸಿ ಮತ್ತೆ ಇಲ್ಲಿ ನಾನು ಡಬಲ್ ಕ್ರೋಶಾನ ತಗೊಳ್ತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ನಾವು 5 ಡಬಲ್ ಕ್ರೋಶಾಗಳನ್ನು ತಗೋಬೇಕು ಎರಡು ಆಗಿದೆ 3 4 ಹಾಗೆ 5 ಡಬಲ್ ಕ್ರೋಶಾಗಳನ್ನು ತಗೋಬೇಕು ನೋಡಿ ಈ ತರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆನೇ ಲಾಕ್ ಮಾಡ್ಕೋಬೇಕು ಈಗ ನಾವು 5 ಡಬಲ್ ಕ್ರೋಶಾ ತಗೊಂಡಿರೋದ್ರಿಂದ 5 ಚೈನ್ ನ ತಗೋಬೇಕು ಇದನ್ನ ಫಸ್ಟ್ ಡಬಲ್ ಕ್ರೋಶಾ ಏನು ತಗೊಂಡಿರ್ತೀವಿ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೊಳ್ಳೋಣ ವರ್ಕ್ ನ ಟರ್ನ್ ಮಾಡಿ ಒಂದು ಚೈನ್ ನ ತಗೊಳ್ತಾ ಇದ್ದೀನಿ ಅಂದ್ರೆ ಫ್ರಂಟ್ ಗೆ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಗೆ ಮಾಡಿದಂದ್ರೆ ಈಜಿ ಆಗಲಿ ಲಾಕ್ ಮಾಡ್ಕೊಳ್ಳೋಕೆ ಅಂತ ಒಂದು ಚೈನ್ ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು 3 ಡಬಲ್ ಕ್ರೋಶಾನ ತಗೋಬೇಕು ಒಂದು ಡಬಲ್ ಕ್ರೋಶಾ ತಗೊಂಡೆ ಎರಡನೇ ಡಬಲ್ ಕ್ರೋಶಾ ಮೂರನೇ ಡಬಲ್ ಕ್ರೋಶಾ 3 ಈ ರೀತಿ ಡಬಲ್ ಕ್ರೋಶಾಗಳಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚೈನ್ ಮತ್ತೆ 3 ಡಬಲ್ ಕ್ರೋಶಾ ಆದ್ಮೇಲೆ ಒಂದ್ಸಲ ಆ ಚೈನ್ ಅಂತ ತಗೊಂಡಿರ್ತೀವಲ್ವಾ 5 ಚೈನ್ ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೊಂಡ್ರೆ ಈ ತರ ಚಿಕ್ಕದಾಗಿ ಒಂದು ಪೆಟಲ್ ತರ ಬರುತ್ತೆ ಈಗ ಇನ್ನೊಂದು ಡಬಲ್ ಕ್ರೋಶಾನ ತಗೊಳ್ತಾ ಇದ್ದೀನಿ 1 2 3 ಈ ರೀತಿ 3 ಡಬಲ್ ಕ್ರೋಶಾಗಳನ್ನು ತಗೊಂಡು ಒಂದು ಸಲ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ 3 ಡಬಲ್ ಕ್ರೋಶಾಗಳನ್ನು ತಗೋಬೇಕು ಪುಟ್ಟದಾಗಿ ಚಿಕ್ಕದಾಗಿರೋ ಆರ್ಚ್ ಬರುತ್ತೆ ನಮಗೆ 3 ಇಲ್ಲ 4 ಆದ್ರೂ ತಗೋಬಹುದು ನಾನಿಲ್ಲಿ 3 ಡಬಲ್ ಕ್ರೋಶಾ ತಗೊಂಡಿದ್ದೀನಿ ಎಂಡಿಂಗ್ ಅಲ್ಲಿ ನೋಡಿ ಈ ತರ ಒಂದ್ಸಲ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇದನ್ನ ಕರೆಕ್ಟ್ ಆಗಿ ಅದೆಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ಇಲ್ಲಿ ಲಾಕ್ ಮಾಡಲಿಲ್ಲ ಅಂದ್ರೂ ಆಗುತ್ತೆ ಮೂರನೇ ಡಬಲ್ ಕ್ರೋಶಾ ಇದೆ ಅಲ್ವಾ ಲಾಕ್ ಬೇಕು ಅಂದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋಡಿ ಈ ತರ ಡೈರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆನೆ ಲಾಕ್ ಮಾಡಿದ್ರೆ ಸ್ವಲ್ಪ ಈ ತರ ಫ್ಲಾಟ್ ಆಗಿ ಬರುತ್ತೆ ಆರ್ಚು ನೋಡಿ ಈ ತರ ಮಾಡ್ಕೊಳ್ಳೋದಷ್ಟೇ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಈಗ ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ ನ ಇಟ್ಟು ಎರಡು ಡಬಲ್ ಕ್ರೋಶಾಗಳನ್ನು ಪಕ್ಕದಲ್ಲೇ ತಗೋಬೇಕು ಎರಡು ಡಬಲ್ ಕ್ರೋಶಾ ಆದ್ಮೇಲೆ ಥ್ರೆಡ್ ನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು 5 ಸಲ ನಾವು ಡಬಲ್ ಕ್ರೋಶಾಗಳನ್ನು ತಗೋಬೇಕು ಇಲ್ಲಿ 1 2 3 ನೋಡಿ ಈ ರೀತಿ 5 ಡಬಲ್ ಕ್ರೋಶಾಗಳನ್ನು ನಾವು ತಗೋಬೇಕು ಇದನ್ನ ಕರೆಕ್ಟ್ ಆಗಿ ಅದೆಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿ ಮತ್ತೆ ನಾವು 5 ಚೈನ್ ನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋದು
ಮತ್ತು ಈ ರೀತಿ ಆರ್ಚ್ನ ಮಾಡ್ತಾ ಹೋಗಬೇಕು. ಈಸಿಯಾಗಿ ಆಗ್ತಾ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು. ನೋಡಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 4 ಚೈನ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೇಕಾದ್ರೆ ಈ ಥರ 4 ಚೈನ್ನ ಹಾಕ್ಕೊಳ್ಳಿ. ನಿಮಗೆ ಎಲ್ಲಿ ಕುಚ್ಚು ಬೇಕು ಅಲ್ಲಿ, ಅಂದರೆ ಪ್ರತಿ ಆರ್ಚ್ ಆದಮೇಲೂ ಕೂಡ ಕುಚ್ಚನ್ನ ಕಟ್ಕೋಬೋದು. ಇಲ್ಲ ಅಂದರೆ 1-2-3 ಆರ್ಚ್ಗಳಾದಮೇಲೆ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಇಲ್ಲ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಹಾಕ್ಕೋಬೋದು. ಈಗಷ್ಟೇ ಕ್ರೋಶಾ ಡಿಸೈನ್ ಕಲಿತಿದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ಗಳನ್ನು ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ಕೆಲವರಿಗೆ ಬೀಡ್ಸ್ ಕಲರ್ ಹೋಗುತ್ತೆ ಅನ್ನೋ ಭಯ ಇರುತ್ತೆ. ಅಂಥವ್ರು ಈ ಥರ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಕಲರ್ ಹೋಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಹಾಕ್ಕೋಬೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ನ ತೊಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಕೂಡ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400 - 500 ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು. ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ರೆ 600 ಆ ಥರ ಚಾರ್ಜ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಕಡಿಮೆ ರೇಟಲ್ಲಿ ಮಾಡ್ಕೋಬೇಕು ಅಂದರೆ ಬೇರೆ ಥರ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ, ಮೆಟಲ್ ಬೀಡ್ಸ್ಗಳನ್ನು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.